ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು VAO ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಏನು ಪೋಸ್ಟಿಂಗ್ ಎಲ್ಲ ಕಾಲ್ ಮಾಡಿದ್ದಾರೆ, ಆ ಪೋಸ್ಟ್ಗಳಿಗಾಗಿ ನಾವು ತಯಾರಾಗ್ತಿದ್ದೀವಿ, ಎಕ್ಸಾಮ್ಗೋಸ್ಕರ ತಯಾರಾಗ್ತಿದ್ದೀವಿ. ಅವುಗಳಿಗೋಸ್ಕರ ಇದು VAO ಮಾಕ್ ಟೆಸ್ಟ್ 1 ಅಂಥೇಳಿ ಮಾಡಿದ್ದೀವಿ. ದ್ವಿಭಾಷೆಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸುಮಾರು 100 ಪ್ರಶ್ನೆಗಳಿದೆ. 100 ಪ್ರಶ್ನೆಗಳನ್ನು 4 ಭಾಗಗಳಾಗಿ ನಾವು ಬಿಡ್ತಾ ಇದ್ದೀವಿ. ಮೊದಲನೇದು ಇವತ್ತು 1ರಿಂದ 25 ತನಕ ಇದನ್ನ ಒಂದು ಭಾಗವಾಗಿ ಬಿಟ್ಟಿದ್ದೀವಿ. ಇದು VAO, PDO, KPSCಯಲ್ಲಿ ಕಾನ್ಸ್ಟೇಬಲ್ ಪೋಸ್ಟು, ಯಾವ್ಯಾವ ಪೋಸ್ಟ್ ಇದೆ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಅತ್ಯುತ್ತಮವಾದಂತಹ ಪ್ರಶ್ನೆಗಳನ್ನು ನಾವು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಈಗ ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ಒಂದು ದೊಡ್ಡ ಪ್ರೇರಣೆ ಅಂತ ಅನ್ನೋದನ್ನ ಮತ್ತೊಂದು ಸಾರಿ ನೆನಪು ಮಾಡಿಕೊಡ್ತಾ ನಾವಿವತ್ತು VAO ಮಾಕ್ ಟೆಸ್ಟ್ 1 ಅನ್ನ ಪ್ರಾರಂಭ ಮಾಡೋಣ. ಬನ್ನಿ. ಪಾರ್ಟ್ 1 ಕ್ವಶನ್ಸ್ 1 to 25, ಟೈಮ್ 2 hours, ಮಾರ್ಕ್ಸ್ 100. ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಹೂ ಈಸ್ ನೋನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಭಾರತದ ಕ್ಷಿಪಣಿ ಪುರುಷ ಎಂದು ಯಾರನ್ನ ಕರೆಯಲಾಗುತ್ತದೆ? ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ APJ ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯಿ, ಹೋಮಿ ಜಹಾಂಗೀರ್ ಬಾಬಾ. ಸರಿಯಾದ ಉತ್ತರ ಡಾಕ್ಟರ್ APJ ಅಬ್ದುಲ್ ಕಲಾಂ. ಎರಡನೇದು, ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ? ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಕರ್ನಾಟಕ, ಮಧ್ಯಪ್ರದೇಶ್, ರಾಜಸ್ಥಾನ, ಮಹಾರಾಷ್ಟ್ರ. ಸರಿಯಾದ ಉತ್ತರ ರಾಜಸ್ಥಾನ. ಮೂರನೇದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಆನ್? ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು? 15 ಆಗಸ್ಟ್ 1947, 26 ಜನವರಿ 1950, 26 ನವೆಂಬರ್ 1949, 2 ಅಕ್ಟೋಬರ್ 1950. ಸರಿಯಾದ ಉತ್ತರ 26 ಜನವರಿ 1950. ವಿಚ್ ಈಸ್ ದ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಒಂದನೇದು ಮೊಸಳೆ, ಎರಡನೇದು ಡಾಲ್ಫಿನ್, ಮೂರನೇದು ಶಾರ್ಕ್, ನಾಲ್ಕನೇದು ಆಮೆ. ಸರಿಯಾದ ಉತ್ತರ ಡಾಲ್ಫಿನ್ ಅಥವಾ ಗಂಗಾ ಡಾಲ್ಫಿನ್. ಐದನೇ ಪ್ರಶ್ನೆ, ದ ಕರೆನ್ಸಿ ಆಫ್ ಬಾಂಗ್ಲಾದೇಶ್ ಈಸ್? ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ರುಪಿ, ಟಾಕಾ, ರಿಯಾಲ್, ಡಾಲರ್. ಟಾಕಾ ಅನ್ನೋದು ಬಾಂಗ್ಲಾದೇಶದ ಕರೆನ್ಸಿ ಆಗಿದೆ. ಆರನೇ ಪ್ರಶ್ನೆ, ಹೂ ಡಿಸ್ಕವರ್ಡ್ ದ ಸಿ ರೂಟ್ ಟು ಇಂಡಿಯಾ? ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಕ್ರಿಸ್ಟೋಫರ್ ಕೊಲಂಬಸ್, ವಾಸ್ಕೋ ಡ ಗಾಮಾ, ಫರ್ಡಿನಾಂಡ್ ಮ್ಯಾಗೆಲ್ಲನ್, ಮಾರ್ಕೋ ಪೋಲೋ. ಸರಿಯಾದ ಉತ್ತರ ವಾಸ್ಕೋ ಡ ಗಾಮಾ. ಏಳನೇ ಪ್ರಶ್ನೆ, ವಿಚ್ ಪ್ಲಾನೆಟ್ ಈಸ್ ಕಾಲ್ಡ್ ದ ಮಾರ್ನಿಂಗ್ ಸ್ಟಾರ್? ಬೆಳಗಿನ ನಕ್ಷತ್ರ ಎಂದು ಕರೆಯುವ ಗ್ರಹ ಯಾವುದು? ಮಾರ್ಸ್, ವೀನಸ್, ಮರ್ಕ್ಯುರಿ, ಜುಪಿಟರ್. ಸರಿಯಾದ ಉತ್ತರ ವೀನಸ್. ಎಂಟನೇ ಪ್ರಶ್ನೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ? ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಆಲಮಟ್ಟಿ ಅಣೆಕಟ್ಟು, ಕೃಷ್ಣರಾಜಸಾಗರ, ತುಂಗಭದ್ರಾ ಡ್ಯಾಮ್, ಭದ್ರಾ ಡ್ಯಾಮ್. ಇದರಲ್ಲಿ ಯಾವುದು ಅತಿ ದೊಡ್ಡ ಅಣೆಕಟ್ಟು? ಸರಿಯಾದ ಉತ್ತರ ಆಲಮಟ್ಟಿ ಅಣೆಕಟ್ಟು. ಒಂಬತ್ತನೇ ಪ್ರಶ್ನೆ, ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುನೆಸ್ಕೋ ಈಸ್ ಅಟ್? ಯುನೆಸ್ಕೋದ ಮುಖ್ಯ ಕಚೇರಿ ಎಲ್ಲಿದೆ? ಜಿನೆವಾ,
ನ್ಯೂಯಾರ್ಕ್, ಪ್ಯಾರಿಸ್, ಲಂಡನ್. ಸರಿಯಾದ ಉತ್ತರ ಪ್ಯಾರಿಸ್. ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಇಂಡಿಯನ್ ಪಾಲಿಟಿ, ಭಾರತೀಯ ಸಂವಿಧಾನ. 11ನೇ ಪ್ರಶ್ನೆ. ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ಇಕ್ವಾಲಿಟಿ ಬಿಫೋರ್ ಲಾ? ಕಾನೂನಿನ ಮುಂದೆ ಸಮಾನತೆ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಆರ್ಟಿಕಲ್ 12, ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21. ಸರಿಯಾದ ಉತ್ತರ ಆರ್ಟಿಕಲ್ 14. 12ನೇ ಪ್ರಶ್ನೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಫಾರ್ ಅ ಟರ್ಮ್ ಆಫ್? ಭಾರತದ ರಾಷ್ಟ್ರಪತಿಯನ್ನ ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ? 4 years, 5 years, 6 years, 7 years. ಸರಿಯಾದ ಉತ್ತರ 5 years. The Election Commission of India is a? ಭಾರತ ಚುನಾವಣಾ ಆಯೋಗ ಯಾವ ರೀತಿಯ ಸಂಸ್ಥೆಯಾಗಿದೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ, ಪ್ರೈವೇಟ್ ಬಾಡಿ, ಜುಡಿಷಿಯಲ್ ಬಾಡಿ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕ ಸಂಸ್ಥೆ. 14ನೇ ಪ್ರಶ್ನೆ. ವಿಚ್ ಫಂಡಮೆಂಟಲ್ ರೈಟ್ ವಾಸ್ ಅಬಾಲಿಷ್ಡ್? ಯಾವ ಮೂಲಭೂತ ಹಕ್ಕನ್ನು ರದ್ದುಪಡಿಸಲಾಗಿದೆ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸರಿಯಾದ ಉತ್ತರ ರೈಟ್ ಟು ಪ್ರಾಪರ್ಟಿ, ಅಂದ್ರೆ ಆಸ್ತಿಯ ಹಕ್ಕು. ಇದನ್ನ ರದ್ದುಪಡಿಸಲಾಗಿದೆ. 15ನೇ ಪ್ರಶ್ನೆ. ದ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ? ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್. ಸರಿಯಾದ ಉತ್ತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು. ಹಿಸ್ಟರಿಯಿಂದ ಪ್ರಶ್ನೆಗಳು. 16ನೇ ಪ್ರಶ್ನೆ. ಹೂ ಫೌಂಡೆಡ್ ದ ಮೌರ್ಯ ಎಂಪೈರ್? ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಹರ್ಷ. ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. 17ನೇ ಪ್ರಶ್ನೆ. ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫಾಟ್ ಇನ್? ಪ್ಲಾಸಿ ಯುದ್ಧ ನಡೆದ ವರ್ಷ ಯಾವುದು ಅಥವಾ ಪ್ಲಾಸಿ ಕದನ? 1757, 1764, 1857, 1526. ಸರಿಯಾದ ಉತ್ತರ 1757. 18ನೇ ಪ್ರಶ್ನೆ. ಹೂ ಗೇವ್ ದ ಸ್ಲೋಗಾನ್ ಜೈ ಹಿಂದ್? ಜೈ ಹಿಂದ್ ಎಂಬ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಈಗ ಭೂಗೋಳಶಾಸ್ತ್ರ ಅಥವಾ ಜಿಯಾಗ್ರಫಿಯಿಂದ ಪ್ರಶ್ನೆಗಳು. 19ನೇ ಪ್ರಶ್ನೆ. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ? ದಕ್ಷಿಣ ಭಾರತದ ಅತಿ ಉದ್ದದ ನದಿ ಯಾವುದು? ಕೃಷ್ಣ, ಗೋದಾವರಿ, ಕಾವೇರಿ, ತುಂಗಭದ್ರಾ. ಸರಿಯಾದ ಉತ್ತರ ಗೋದಾವರಿ. 20ನೇ ಪ್ರಶ್ನೆ. ವಿಚ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಕರ್ನಾಟಕ? ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಶಿವನಸಮುದ್ರ ಫಾಲ್ಸ್, ಅಬ್ಬೆ ಫಾಲ್ಸ್. ಸರಿಯಾದ ಉತ್ತರ ಜೋಗ್ ಫಾಲ್ಸ್, ಜೋಗ ಜಲಪಾತ. ಈಗ ವಿಜ್ಞಾನದಿಂದ ಪ್ರಶ್ನೆಗಳು. 21ನೇ ಪ್ರಶ್ನೆ. ವಿಚ್ ವಿಟಮಿನ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್?
ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಕೆ. 22ನೇ ಪ್ರಶ್ನೆ. ದ SI ಯೂನಿಟ್ ಆಫ್ ಪವರ್ ಈಸ್. ಶಕ್ತಿಯ SI ಘಟಕ ಯಾವುದು? ಜೌಲ್, ವ್ಯಾಟ್, ನ್ಯೂಟನ್, ಪ್ಯಾಸ್ಕಲ್. ಸರಿಯಾದ ಉತ್ತರ ವ್ಯಾಟ್. ಈಗ ಗಣಿತ ವಿಭಾಗದಿಂದ ಪ್ರಶ್ನೆ. 23ನೇ ಪ್ರಶ್ನೆ. ವಾಟ್ ಈಸ್ 15 into 12? 15 into 12 is equal to ಡ್ಯಾಶ್. 15 ಮತ್ತು 12 ಗುಣಿಸಿದಾಗ ಬರತಕ್ಕಂಥ ಉತ್ತರ 180. ಆಪ್ಷನ್ ಕೊಟ್ಟಿದ್ದಾರೆ 160, 170, 190, 180. ಸರಿಯಾದ ಉತ್ತರ 180. ಫೈಂಡ್ 25% ಆಫ್ 480. 480ರ 25% ಎಷ್ಟು? ಅದನ್ನು ಈ ರೀತಿ ಮಾಡಬೇಕಾಗತ್ತೆ. 25ನ್ನ ಮೇಲ್ ಬರ್ಕೊಂಡು 100ನ್ನ ಕೆಳಗೆ ಬರ್ಕೋಬೇಕು. ಅಂದ್ರೆ 100ಕ್ಕೆ 25 ಆದ್ರೆ ಇಂಟು ಹಾಕಿ 480ನ್ನ ಬರ್ಕೋಬೇಕು. ಇದನ್ನ ಲೆಕ್ಕ ಮಾಡಿದ್ರೆ ಸರಿಯಾದ ಉತ್ತರ ನಿಮಗೆ ಸಿಗುತ್ತೆ. ಆನ್ಸರ್ ಈ ರೀತಿ ಇದೆ: 100, 110, 120, 130. ಸರಿಯಾದ ಉತ್ತರ 120. ಈಗ ರೀಸನಿಂಗ್ ಪಾರ್ಟ್ ಇಂದ ಪ್ರಶ್ನೆ 25ನೇದು. ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್. ಸರಣಿಯ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 3, 6, 12, 24. ಮುಂದೆ ಕ್ವಶನ್ ಮಾರ್ಕ್ ಇದೆ. ನಾವಿದನ್ನ ನೋಡ್ಬೇಕು, ಅಬ್ಸರ್ವ್ ಮಾಡಬೇಕು. ಮೊದಲು 3 ಇದೆ, ಆಮೇಲೆ 6 ಇದೆ. ಅಂದ್ರೆ ಡಿಫರೆನ್ಸ್ ಎಷ್ಟಾಯ್ತು? ಅಂದ್ರೆ 2, 4, 5 ಡಿಫರೆನ್ಸ್. ಆಮೇಲೆ 6 ಆದ್ಮೇಲೆ 12 ಇದೆ. ಎಷ್ಟು ಡಿಫರೆನ್ಸ್ ಆಯ್ತು? 7, 8, 9, 10, 11. 12 ಆದ್ಮೇಲೆ 24 ಇದೆ. ಆ ರೀತಿ ಸರಿ ಹೊಂದುತ್ತೋ ಅಥವಾ 3 1 3, 3 2 6, 3 2 6, 6 2 12, 12 2 24, 24 2 48. ಎಸ್, ಇದು ಸರಿಯಾದ ಒಂದು ಅನಾಲೈಸಿಂಗ್ ಮೆಥಡ್ ಆಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಬಂದು 48. 24 2 48. ಅಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ 36, 42, 48, 54. 48 ಸರಿಯಾದ ಉತ್ತರ ಆಗುತ್ತೆ. ಈ ಮೂಲಕ ಇವತ್ತಿನ ವಿಡಿಯೋವನ್ನ ನಾವು ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ 26ನೇ ಪ್ರಶ್ನೆಯಿಂದ 50ರ ಪ್ರಶ್ನೆ ತನಕ ಪ್ರಶ್ನೆಗಳನ್ನು ತಗೊಂಡು ಬರ್ತೀವಿ. ಅಲ್ಲಿ ತನಕ ನೀವು ನಮ್ಮ ಚಾನಲನ್ನು ನೋಡ್ತಾ ಇರಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕಿದ ಎಲ್ಲ ವಿಡಿಯೋಗಳು ನಿಮಗೆ ಬರಬೇಕು ಅಂತಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಮತ್ತೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೂ ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.